ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ. ಭೈರತಿ ಬಸವರಾಜ್ ಪತ್ತೆಗೆ ಸಿಐಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಪಕ್ಕದ ರಾಜ್ಯಗಳಲ್ಲಿ ಬೀಡು ಬಿಟ್ಟಿದೆ 2 ವಿಶೇಷ ತಂಡಗಳು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಆಗಿತ್ತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರದ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಅಕ್ಯೂಸ್ಡ್ ನಂಬರ್ 5 ಆಗಿದ್ದಾರೆ ಈ ಪ್ರಕರಣದಲ್ಲಿ. ಇವರನ್ನ ಬಂಧಿಸೋದಕ್ಕೆ ಗೋವಾ ಮತ್ತು ಪುಣೆಯಲ್ಲಿ 2 ವಿಶೇಷ ತಂಡಗಳು ಬೀಡುಬಿಟ್ಟಿವೆ. ಭೈರತಿ ಬಸವರಾಜ್ ಪತ್ತೆಗೆ 3 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. 2 ತಂಡಗಳಿಂದ ಭೈರತಿ ಬಸವರಾಜ್ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಗೋವಾ ಪುಣೆಯಲ್ಲಿ ಶೋಧ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವರ ಲೈವ್ ಲೊಕೇಶನ್ ಪುಣೆಯಲ್ಲಿ ತೋರಿಸ್ತಾ ಇತ್ತಂತೆ. ಇದೀಗ ಮತ್ತೊಂದು ತಂಡದಿಂದ ತಾಂತ್ರಿಕವಾಗಿ ನಿಗಾ ಇಟ್ಟಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಹಾಗೂ ಆಪ್ತರ ಮೇಲೆ ನಿಗಾ ಇರಿಸಲಾಗಿದೆ. ಆಪ್ತರನ್ನು ಸಂಪರ್ಕಿಸುವ ಸಾಧ್ಯತೆ ಇರೋದ್ರಿಂದ ನಿಗಾ ಇಡಲಾಗಿರುವುದು. ಸದ್ಯ ಸಿಐಡಿ ಕಣ್ತಪ್ಪಿಸಿ ಅಜ್ಞಾತ ಸ್ಥಳಕ್ಕೆ ಭೈರತಿ ಬಸವರಾಜ್ ಹೋಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಸಿಐಡಿ ತೆಕ್ಕೆಗೆ ಸಿಕ್ಕಲ್ಲಿ ಸಂಕಷ್ಟ ಎದುರಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಭೈರತಿ ಬಸವರಾಜ್ ಈ ಪ್ರಕರಣ ಹೊರಗೆ ಬಂದಾಗ ನನ್ನದೇನು ಪಾತ್ರ ಇಲ್ಲ, ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸು? ಪ್ರವೀಣ್, ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೂ ಕೂಡ ಹಾಜರಾಗಿರ್ತಾರೆ ಭೈರತಿ ಬಸವರಾಜ್. ಅದಾದ್ಮೇಲೆ ಅವರು ಹೇಳುವಂಥದ್ದು, ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ. ಆದ್ರೆ ಆರೋಪಿಗಳ ಜೊತೆ, ಅಂದ್ರೆ ಕೊಲೆ ಆರೋಪಿಗಳ ಜೊತೆ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ನನಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಭೈರತಿ ಬಸವರಾಜ್ ಹೇಳಿರ್ತಾರೆ. ಏನು ಕೊಲೆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದಂತಹ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡುತ್ತೆ. ಸಿಐಡಿಯಲ್ಲಿ ಈಗ ಅನೇಕ ಸಾಕ್ಷ್ಯಾಧಾರಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಎಲ್ಲವನ್ನೂ ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಈ ಕಾನ್ಸ್ಪಿರಸಿಯಲ್ಲಿ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಏನು ನಿರೀಕ್ಷಣಾ ಜಾಮೀನನ್ನ ಏನ್ ಪಡ್ಕೊಂಡಿದ್ರು, ಆ ಆಂಗಲ್ ನಲ್ಲಿ ಏನು ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರದು ಅಂತ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿರುತ್ತೆ ತನಿಖಾಧಿಕಾರಿಗಳಿಗೆ. ಈಗ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತಹ ಹಿನ್ನೆಲೆಯಲ್ಲಿ ಇವರನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಮುಂದಾಗ್ತಾರೆ. ಆದ್ರೆ ಏನು ಬೆಳಗಾವಿಯಲ್ಲಿ ಅಧಿವೇಶನ ಏನ್ ನಡೀತಾ ಇತ್ತು, ಅಧಿವೇಶನದಲ್ಲಿ 2-3 ದಿನ ಮುಂಚೆಯೇ ಈ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಆ ಒಂದು ಕಡೆಗಳಲ್ಲಿ ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಸಿಐಡಿ ಪೊಲೀಸರನ್ನ ಕಣ್ತಪ್ಪಿಸುವಂತಹ ಕೆಲಸವನ್ನ ಈಗ ಭೈರತಿ ಬಸವರಾಜ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಏನಾದ್ರೂ ಕೂಡ ಅವರ ಬಂಧನ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಏನು ಜೈಲಿಗೆ ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂತ ಗ್ಯಾರಂಟಿ ಅನುಮಾನ ಇಲ್ಲ. ಯಾಕಂತಂದ್ರೆ ಸಾಲು ರಜೆಗಳಿದೆ ಈ ಮಧ್ಯದಲ್ಲಿ. ಅಂದ್ರೆ ಕ್ರಿಸ್ಮಸ್ ಇದೆ, ಮಿಡ್ಲಲ್ಲಿ ಸರ್ಕಾರ ರಜೆಗಳು ಕೂಡ ಇರುವಂತದ್ದು. ಹೀಗಾಗಿ ಇವೆಲ್ಲ ಕೂಡ ಲೆಕ್ಕಾಚಾರವನ್ನ ಮಾಡ್ಕೊಂಡು ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿ ಈಗ ತೆಳೆದಿರುವಂತದ್ದು. ಸದ್ಯ ಬಂಧನದ ಭೀತಿಯನ್ನ ಕೂಡ ಅವರು ಎದುರಿಸ್ತಾ ಇದ್ದಾರೆ. ಏನಾದ್ರೂ ಕೂಡ ಕೋರ್ಟ್ ಏನೋ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿ ಕರೆದಂತಹ ಸಂದರ್ಭದಲ್ಲಿ 24 ಗಂಟೆಯೊಳಗೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಆಸ್ ಯೂಶುವಲ್ ಜೆಸಿಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಪ್ರಪನಾಗ್ರಹಾರಕ್ಕೆ ಕಳಿಸಿ ಬರಬೇಕಾಗತ್ತೆ. ಅದಾದ ಮೇಲೆ ಮತ್ತೆ ಮನವಿಯನ್ನ ಮಾಡಿಕೊಂಡು ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ಸಿಐಡಿ ವಿಚಾರಣೆ ನಡೆಸಬೇಕಾಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಬಂಧನದ ಭೀತಿ ಮತ್ತು ಪ್ರಪನಾಗ್ರಹಾರ ಸೇರುವಂತಹ ಭೀತಿ ಎಲ್ಲವೂ ಕೂಡ ಬಸವರಾಜ್ ಅವ್ರಿಗೆ ಕಾಡ್ತಾ ಇರುವಂತದ್ದು. ಹೀಗಾಗಿನೇ ಅವರು ನಾಪತ್ತೆ ಆಗಿರುವಂತದ್ದು, ಅಜ್ಞಾತ ಸ್ಥಳದಲ್ಲಿದ್ದಾರೆ. ಸದ್ಯಕ್ಕೆ 3 ತಂಡಗಳನ್ನ ರಚನೆ ಮಾಡಿ ಸಿಐಡಿ ಅಧಿಕಾರಿಗಳು ಗೋವಾ ಆಗಿರ್ಬೋದು, ಪುಣೆ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದೆ. ಮತ್ತು ಈ ಭೈರತಿ ಬಸವರಾಜ್ ಅವರ ಆಪ್ತ ಯಾರಿದ್ದಾರೆ, ಆಪ್ತರ ಮೇಲೂ ಕೂಡ ಒಂದು ಕಣ್ಣನ್ನ ಇಟ್ಟಿರುವಂತದ್ದು. ಯಾಕಂತಂದ್ರೆ ಆಪ್ತರನ್ನ ಸಂಪರ್ಕಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಟೆಕ್ನಿಕಲ್ ಟೀಮ್ ಏನಿದೆ ಅದು ಈ ಮೊಬೈಲ್ಗಳನ್ನ ಪರಿಶೀಲನೆ ನಡೆಸುವಂತದ್ದಾಗಿರ್ಬೋದು ಮತ್ತು ಕಂಪ್ಲೀಟ್ ಆಗಿ ಅವರ ಚಲನವಲನದ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಮೇಲ್ನೋಟಕ್ಕೆ ತಗಲಾಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರು ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾರೆ ಮತ್ತು ಸಿಐಡಿ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮುಂದುವರಿಸ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.